ಬಡತನ ಎನ್ನುವುದು ಸಾಧನೆಗೆ ಅಡ್ಡಿಯಲ್ಲ, ಬದಲಿಗೆ ಅದೊಂದು ಶಕ್ತಿ ಎಂಬುದನ್ನು ಮುದ್ದೇಬಿಹಾಳದ ಯುವಕ ಸಿದ್ದನಗೌಡ ತಂಗಡಿಗೆ ಸಾಬೀತುಪಡಿಸಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ, ಸೋರುತ್ತಿದ್ದ ಸೂರು, ಇವೆಲ್ಲದರ ನಡುವೆ ಬೆಳೆದ ಈ ಪ್ರತಿಭೆ ಇಂದು ಭಾರತೀಯ ವಾಯುಸೇನೆಯಲ್ಲಿ ಅಗ್ನಿವೀರ ವಾಯು ಆಗಿ ಆಯ್ಕೆಯಾಗುವ ಮೂಲಕ ಇಡೀ ಮುದ್ದೇಬಿಹಾಳ ತಾಲೂಕಿಗೆ ಹೆಮ್ಮೆಯನ್ನ ತಂದಿದ್ದಾನೆ. ಬಡತನ ಎಂಬುದು ಕೆಲವರಿಗೆ ಶಾಪ, ಆದರೆ ಇನ್ನು ಕೆಲವರಿಗೆ ಅದೇ ಯಶಸ್ಸಿನ ಮೆಟ್ಟಿಲು. ಹರಿದ ಮನೆಯ ಸೂರು, ಹೊತ್ತಿನ ತುತ್ತಿಗೂ ತತ್ವಾರವಿದ್ದ ಕುಟುಂಬ, ಆದರೆ ಅಲ್ಲಿ ಬೆಳೆದ ಆ ಕುಡಿ ಇಂದು ಆಕಾಶವನ್ನೇ ಆಳಲು ಹೊರಟಿದೆ. ಇದು ಮುದ್ದೇಬಿಹಾಳದ ಸಿದ್ದನಗೌಡ ತಂಗಡಿಗೆ ಎಂಬ ನವ ತರುಣನ ಸಾಧನೆಯ ಕತೆ. ಸಿದ್ದನಗೌಡನ ಬಾಲ್ಯ ಅಷ್ಟು ಸುಲಭವಾಗಿರಲಿಲ್ಲ. ಅಜ್ಜ ಅಜ್ಜಿ ಚಹಾದ ಅಂಗಡಿಯನ್ನೇ ನಂಬಿ ಬದುಕಿದವರು. ತಂದೆ ಸಂಗಮೇಶ್ ತಂಗಡಿಗೆ ಬಡತನದ ಕಾರಣಕ್ಕಾಗಿ ಲಾರಿ ಕ್ಲೀನರ್ ಆಗಿ, ನಂತರ ಡ್ರೈವರ್ ಆಗಿ ಕಷ್ಟಪಟ್ಟು ಇಂದು KSRTCಯಲ್ಲಿ ಕಂಡಕ್ಟರ್ ಆಗಿ ಕುಟುಂಬವನ್ನ ಸಲಹುತ್ತಿದ್ದಾರೆ. ಪರಿಶ್ರಮ ಮತ್ತು ಪ್ರೇರಣೆ, ತಂದೆ ತಾಯಿಯ ಬೆವರ ಹನಿಗಳು ಸಿದ್ದನಗೌಡನಿಗೆ ಸ್ಫೂರ್ತಿಯಾದವು. ಜ್ಞಾನ ಭಾರತಿ ಶಾಲೆಯ ಲೀಲಾ ಭಟ್ ಮತ್ತು ಶಾಂತಾ ಭಟ್ ಮಾತಾಜಿಯವರು ಕಲಿಸಿದ ದೇಶ ಪ್ರೇಮದ ಪಾಠ ಆತನ ರಕ್ತದಲ್ಲಿ ಬೆರೆತಿತ್ತು. ಸದಾ ಲೈಬ್ರರಿಯಲ್ಲಿ ಪುಸ್ತಕಗಳ ಜೊತೆ ಸಮಯವನ್ನು ಕಳೆಯುತ್ತಿದ್ದ ಈ ಹುಡುಗನಿಗೆ ಒಮ್ಮೆ ಸೈನ್ಯದ ಆಯ್ಕೆ ಪ್ರಕ್ರಿಯೆಯಲ್ಲಿ ವಿಫಲವಾದಾಗ ಎದೆಗುಂದಲಿಲ್ಲ. ಬದಲಾಗಿ ಹಗಲಿರುಳು ಶ್ರಮಿಸಿ ಇಂಟರ್ನೆಟ್ ಮೂಲಕ ಪಾಠ ಕಲಿತು ಇಂದು ಅಗ್ನಿವೀರ ವಾಯು ಆಗಿ ಆಯ್ಕೆಯಾಗಿದ್ದಾನೆ. ಮೊಬೈಲ್ನಲ್ಲಿ ಗೇಮ್ ಆಡುವ ಬದಲು ಯೂಟ್ಯೂಬ್ನಲ್ಲಿ ಆನ್ಲೈನ್ ಕ್ಲಾಸನ್ನು ನೋಡುತ್ತಿದ್ದ. ನಸುಕಿನ ಜಾವ ಓಟ ವ್ಯಾಯಾಮ ಮಾಡುತ್ತಿದ್ದ. ಇಂದು ವಾಯುಸೇನೆಗೆ ಆಯ್ಕೆಯಾಗಿರುವುದು ಆತನಿಗೆ ಖುಷಿ ತಂದಿದೆ. ಮುಂದೆ ಪೈಲಟ್ ಆಗಬೇಕೆಂಬ ಕನಸು ಸಿದ್ದನಗೌಡನಿಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದನಗೌಡ. ನಮ್ಮ ತಂದೆ ಹೆಸರು ಸಂಗಮೇಶ್. ನಾನು ಇಲ್ಲಿ ಮುದ್ದೇಬಿಹಾಳದ ಪಿಳೆಕಮಂಗಲ ಸತ್ತು ನಾನು ಅಗ್ನಿವೀರ ವಾಯುಗೆ ಆಯ್ಕೆಯಾಗಿದ್ದೇನೆ. ಇದೇ ತಿಂಗಳು ಡಿಸೆಂಬರ್ 28ರಂದು ಬೆಳಗಾವಿಯಲ್ಲಿ ಟ್ರೈನಿಂಗ್ಗೆ ಜಾಯ್ನ್ ಆಗ್ತಾ ಇದ್ದೇನೆ. ನಾನು ಸಣ್ಣವಿದ್ದಾಗಲಿಂದ ದೇಶ ಸೇವೆ ಮಾಡ್ಬೇಕನ್ನೋ ತುಂಬಾ ಆಸೆ ಇತ್ತು. ನಾನು ಕಲ್ತಿರೋದು LKG ಇಂದ ಹಿಡಿದು 5ನೇ ತನಕ ಜ್ಞಾನ ಭಾರತಿ ಶಾಲೆ. ಅಲ್ಲಿ ಇಬ್ರು ಮೇಡಮರು ಶಾಂತಾ ಭಟ್ ಅಂಡ್ ಲೀಲಾ ಭಟ್ ಮಾತಾಜಿ ಅವರು ತುಂಬಾ ಪ್ರೇರಣೆ ಪ್ರೋತ್ಸಾಹ ಮಾಡಿದ್ರು. ಹಾಗೂ ದೇಶಭಕ್ತಿ, ದೇಶದ ಬಗ್ಗೆ ಅಭಿಮಾನ ಹೆಚ್ಚಿಸುವ ಹಾಗೆ ಅಲ್ಲಿ ಸಲಹೆಗಳನ್ನು ನೀಡಿದರು. ನಂತರ ಅಲ್ಲಿ ಆಗಿಂದ ಹೈಸ್ಕೂಲ್ RMS 5ನೇತಕ್ಕೆ RMS ಎಕ್ಸಾಮ್ ಕ್ಲಿಯರ್ ಆಯ್ತು. ನಂತರ ಹೈಸ್ಕೂಲ್ RMS ಕಲಿತೆ. ಅದು ಆಗಿಂದ ನೆಕ್ಸ್ಟ್ 10th ಮುಗಿತಲ್ಲ RMS ಒಳಗೆ. ಅದಾಗಿಂದ PUC ಗೌರ್ಮೆಂಟ್ PU ಕಾಲೇಜ್ ಒಳಗೆ ಕಲ್ತಿದ್ದೇನೆ. ಅದಾಗಿಂದ ವಾಪಸ್ ಆಮೇಲೆ ಡಿಗ್ರಿ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಕಾಲೇಜ್ ಹಚ್ಚಿದ್ದೆ. ಇನ್ನ ಕಲಿತಾ ಇದ್ದೀನಿ, ಫೈನಲ್ ಇಯರ್ ಅಲ್ಲಿ ಇದ್ದೀನಿ. ದೇಶ ಸೇವೆ ಮಾಡುವ ಒಂದು ಅವಕಾಶ ಸಿಕ್ಕೈತಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಮನೆಯಲ್ಲಿ ಕೂಡ ತುಂಬಾ ಬಡತನ ಪರಿಸ್ಥಿತಿ. ತಂದೆಯವರು ಮೊದಲು ನಾವು ಹುಟ್ಟಿದಾಗ ಚಾ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ನಂತರ ಲಾರಿ ಡ್ರೈವರ್ ಮಾಡ್ಕೊತ ಹಂಗೆ ಈಗ ನಿರ್ವಾಹಕರಾಗಿದ್ದಾರೆ, ಬಸ್ ಕಂಡಕ್ಟರ್ ಇಲ್ಲಿ ಮುದ್ದೇಬಿಹಾಳ ಡಿಪೋ. ಅವರಿಗೂ ಕೂಡ ನಾನು ದೇಶ ಸೇವೆ ಮಾಡ್ಬೇಕನ್ನೋ ತುಂಬಾ ಆಸೆ ಇತ್ತು. ಅವರ ಆಸೆನೂ ಈಡೇರಿತ್ತು. ಈಗ ತುಂಬಾ ಖುಷಿ ಆಗ್ತಾ ಇದೆ, ದೇಶ ಸೇವೆ ಮಾಡಲು ಹೊಂಟಿದ್ದೇನೆ. ನಮ್ಮ ಮನೆಯಲ್ಲಿ ಇರೋದು ಅಜ್ಜಿ, ಅಂದ್ರೆ ಪಪ್ಪಾರ ಮಮ್ಮಿ. ಅವರು ಕೂಡ ತುಂಬಾ ಬಡತನದಲ್ಲಿ ಬಂದಿದ್ದಾರೆ. ಹೇಳ್ತಾರೆ, ನಾನು ನೋಡಿಲ್ಲ ಸಣ್ಣವಿದ್ದಾಗ, ನಂಗೇನು ಅರ್ಥ ಆಗ್ತಿದ್ದಿಲ್ಲ. ಇಲ್ಲೇ ಒಣ್ಣನವರೆಲ್ಲ ಹೇಳಿದ್ರು. ಈಗ ಸ್ವೀಟ್ ಕೊಡಕ್ ಹೋಗ್ದಾಗ ಎಲ್ಲರೂ ಪ್ರತಿಯೊಬ್ರು ಹೇಳ್ತಿದ್ರು, ನಿಮ್ಮ ಅಜ್ಜಿ ಬಹಳ ಕಷ್ಟಪಟ್ರಪ್ಪ, ನಿಮ್ಮ ಪಪ್ಪಾರ್ ಬಹಳ ಕಷ್ಟಪಟ್ರಪ್ಪ ಅಂತ. ನನಗೆ ಅವಾಗ ಅರ್ಥ ಆಗಿದ್ದು ಇಷ್ಟೆಲ್ಲ ಕಷ್ಟದಿಂದ ಬಂದಾರ ಅಂತ. ವಾಪಸ್ ಆಮೇಲೆ ನಮ್ಮ ಮಮ್ಮಿ, ನಾನು, ನಮ್ಮ ಪಪ್ಪ, ನಮ್ಮ ತಮ್ಮ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ ಈಗ. ಮತ್ತ ತಂಗಿ ಇಲ್ಲಿ 2nd PUC ಜ್ಞಾನ ಭಾರತಿ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ನಮ್ಮ ಫ್ಯಾಮಿಲಿ ತುಂಬಾ ಬಡತನದಲ್ಲಿ ಬಂದಿದೆ. ಈಗ ಬಡತನ ನೀಗಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದೀನಿ ಮನ್ಯಾಗ. ಮಗನ ಈ ಸಾಧನೆಯನ್ನ ಕಂಡು ತಾಯಿ ಗುರುಬಾಯಿ ಮತ್ತು ತಂದೆ ಸಂಗಮೇಶ್ ಅವರ ಕಣ್ಣಾಲಿಗಳು ಒದ್ದೆಯಾಗಿವೆ. ನಾವು ಪಟ್ಟ ಕಷ್ಟ ನನ್ನ ಮಗನಿಗೆ ಅರಿವಿದೆ. ಅವನು ದೇಶ ಸೇವೆಗೆ ಹೋಗುತ್ತಿರುವುದು ನಮ್ಮ ಜನ್ಮ ಸಾರ್ಥಕ ಮಾಡಿದಂತಿದೆ ಎನ್ನುತ್ತಾರೆ ಈ ದಂಪತಿಗಳು. ಇತ್ತ ಅಜ್ಜಿ ಬಸಮ್ಮ ಮೊಮ್ಮಗನ ಯಶಸ್ಸಿಗೆ ಹಾರೈಸುತ್ತಿದ್ದಾರೆ. ಸಿದ್ದನಗೌಡನ ಕುಟುಂಬದ ಹಿನ್ನೆಲೆ ಹೇಳುವುದಾದರೆ ಅಜ್ಜ ಅಜ್ಜಿ ಮುದ್ದೇಬಿಹಾಳದಲ್ಲಿ ಒಂದು ಸಣ್ಣ ಚಹಾದ ಅಂಗಡಿಯನ್ನ ಇಟ್ಟುಕೊಂಡು ಜೀವನವನ್ನ ಸಾಗಿಸುತ್ತಿದ್ದವರು.
ತಂದೆ ಸಂಗಮೇಶ್ ತಂಗಡಿಗೆ ಅವರು ಬಾಲ್ಯದಲ್ಲೇ ಬಡತನದ ಕಾರಣಕ್ಕಾಗಿ ಲಾರಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದರು. ನಂತರ ಡ್ರೈವರ್ ಆಗಿ ಕಷ್ಟಪಟ್ಟು ಕುಟುಂಬವನ್ನ ಮೇಲೆತ್ತಲು ಶ್ರಮಿಸಿದರು. ಸದ್ಯ ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ನಿರ್ವಾಹಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಮಗನ ಶಿಕ್ಷಣಕ್ಕಾಗಿ ಹಗಲಿರುಳು ದುಡಿದಿದ್ದಾರೆ. ತಂದೆ ಸಂಗಮೇಶ್ ಹೇಳುತ್ತಾರೆ, ನಾನು ಲಾರಿ ಡ್ರೈವರ್ ಆಗಿ ಪಟ್ಟ ಕಷ್ಟ ನನ್ನ ಮಗ ಪಡಬಾರದು ಅಂದುಕೊಂಡಿದ್ದೆ. ಅವನು ನಮ್ಮ ಬಡತನವನ್ನ ಗೌರವಿಸಿದ್ದಾನೆ, ದೇಶ ಸೇವೆಗೆ ನಿಂತಿದ್ದಾನೆ. ನಮಗೆ ಇದಕ್ಕಿಂತ ದೊಡ್ಡ ಆಸ್ತಿ ಬೇರೊಂದಿಲ್ಲ. ಭಾಳ ಖುಷಿ ಆಗೈತ್ರಿ ನನ್ನ ಮಗ ಇಷ್ಟು ಮಟ್ಟಿಗೆ ಬರ್ತಾನ ಅಂತ ನನಗೆ ಗೊತ್ತಿದ್ದಿಲ್ಲ ಸರ್. ನನಗೆ ಗೊತ್ತಿಲ್ಲ, ಒಂದು ಟೈಮ್ ಊಟ ಇಲ್ರಿ ನಾವು ಹಂಗಾಗೈತ್ರಿ ಪರಿಸ್ಥಿತಿ. ನಮ್ಮ ಮಗ ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗ್ತಿದ್ದಿಲ್ಲ ಸರ್. ನಾವು ಏನು ಹೇಳಿದ್ಗೇರಿ ಹಾಕಿ ದಾಟಿಲ್ರಿ ಮಗಾರೆ. ನಾವು ಹೆಂಗ್ ತಾಯಿ ತಂದೆ ಹೇಳ್ದಂಗ ನಡ್ಕೊಂಡ್ ಬಂದಾನ್ರಿ. ಈಗ ಮಟ್ಟಗೆ ಬಂದಾನ ಅಂದ್ರೆ ನನಗೆ ಭಾಳ ಖುಷಿ ಆಗೈತ್ರಿ ನನಗೆ. ಬಾಕಿ ಏನು ಅವ್ನಿಗೆ ಹೇಳಬೇಡ ಅಂತಿದ್ರಿ, ನಾವೇನ್ರಿ ಹೇಳಕ್ ಹೋಗನ್ರಿ ಸರ್ಗಳ್ರಿ ಮೇಡಮ್ ಮಾತಾಚಾರ್ಯ ಅವ್ರೆ. ನಾವು ಏನಾರು ಹೇಳಿದ್ರ ಸತ್ಯಾಗ್ರಿ ಅವ್ನು ನಿನ್ನ ಮಗನ ಬಗ್ಗೆ ಹಂಗೆ ಏನು ಹೇಳಬೇಡಮ್ಮ ನೀನು ಅಂತ ಅಂತಿದ್ರಿ ನಮ್ಗೆ. ಅಷ್ಟು ಚಲೋ ಹೊತ್ನ್ಯಾಗ ಕಲ್ಕೊಂತ ಬಂದಾರಿ. ಮೂರು ಮಕ್ಳು ಇದ್ರು ಚಲೋನೇ ಅದಾರ. ಏನ ಮಗ ಚೆನ್ನಾಗಿಲ್ರಿ, 4 ಮಂದಿ ಕಡೆ ಇಲ್ಲ ಅನ್ನೋದು ಇನ್ನೂ ಆಸೆ. ಚಲೋದಾಗಲ್ಲ ಅನ್ನೋದ್ರಿ. ಚಲೋ ಅದಾನ್ರಿ. ಅವರು ಭಾಳ ತ್ರಾಸನ್ಯಾಗ ಬಂದಿದ್ದೇವ್ರಿ ಸರ್. ನಾವು 2,000 ರೂಪಾಯಿ ನಾವು ಜೀವನ ಮಾಡಿರಿ ಪಡ್ತಾನೆ ಸರ್. ಅವೆಲ್ಲ ನೆನ್ಸ್ಕೊಂಡ್ರೆ ನಮ್ಗೆ ಅನ್ಸ್ತೈತ್ರಿ ಈಗ ಟೈಮ್ದಾಗ. ಈಗ ಮಟ್ಟಿಗೆ ನಮ್ಗೆ ದೇವ್ರು ನಿಂತಾನ ಅಂತೇನ್ರಿ ನಾ. ಆಸತ್ರಿ ಅಂತದ್ರಾಗ ನಾವು ಜೀವನ ಮಾಡ್ಕೊಂಬಂತೀವಿ. ನಮ್ಮ ಮಕ್ಳು 2,000 ರೂಪಾಯಿ ಪಗಾರನ್ಯಾಗ ನನ್ನ ಮಕ್ಳಿಗೆ ಹಾಕಕ್ ಬಟ್ಟಿ ಇದ್ದಿಲ್ರಿ ನನಗೆ. ಅಂತ ಪರಿಸ್ಥಿತಿ ಇದ್ರು ನಾ ಯಾವ ಮುಂದೆ ಹೇಳ್ಕೊಂಡಿಲ್ಲ ಸರ್. ನಾ ಕೂಲಿ ಮಾಡೇನ್ರಿ ಆ ಟೈಮ್ದಾಗ. ಕೂಲಿ ಮಾಡ್ಕೊಂಡು ಹೋಗೇನ್ರಿ ಆ ಟೈಮ್ದಾಗ. ಅವ್ರ ಒಬ್ಬರಿಗೆ ಭಾಳ ಅಂದ್ರೆ ಭಾಳ ತ್ರಾಸ ಐತೆ. 1,000 ರೂಪಾಯಿ 700 ರೂಪಾಯಿ 800 ರೂಪಾಯಿ ತೊಗೊಂಬಂದಾರ್ರಿ. ಅದು ಅಂತದ್ರಾಗ ನಾವು ಜನ ಮಾಡ್ಕೊಂಡ್ ಬಂದೇವ್ರಿ. ಈಗ ಮಾತ್ರ ನನಗೆ ಎಲ್ಲ ಚಲೋನ ಸಾಕು ನನ್ನ ದೇವ್ರು ಚಂದ ಕೊಟ್ಟಾನ್ರಿ. ಎಲ್ಲಿ ಹೋದ್ರೆ ಬಂದ್ರೆ ನಮ್ಮ ಮಕ್ಳು ಚಂದ ಇರ್ಲಿ ಅನ್ನೋದು ಅಷ್ಟೇ ಆಸೆ ಸರ್. ಎಮ್ಮೆ ಪಡ್ತೀವಿ ನೋಡ್ರಿ ನಾವು. ಭಾಳ ಖುಷಿ ಆಗಿದೆ ನಮ್ಗೆ. ಚಂದಾಗ ಓದಿ ಎಲ್ಲ ಇದು ಮಾಡ್ಯಾರ. ಓದೋದು ಹಿಡ್ಕೊಂಡು ಇವತ್ತೆಲ್ಲ ನೀವು ಬಡತನದಾಗೆಲ್ಲ ಮಕ್ಕಳು ಜಪಾನ್ ಮಾಡಿ ಒಂದ್ ಚಾದ ಅಂಗಡಿ ಇಟ್ಕೊಂಡು ಮಾಡಿ ಒಂದ್ ಬೇನ್ ಗಿಡ ತಳಗಡೆ ಎಲ್ಲ ಒತ್ತು ಅಂಗಡಿ ಆಗಿತ್ತು ಮಾಡಿ ಇವತ್ತು ಒಂದ್ ಪರಿಸ್ಥಿತಿ ಈ ಹಂತಕ್ಕೆ ನಾವು ದೊಡ್ಡ ಸೌಕರ್ಯ ಆಗಿಲ್ಲ ಅಂದ್ರೂ ಈಗ ಒಂದ್ ಹಂತಕ್ಕೆ ಬಂದಿವಿ. ಅದ್ರ ಬಗ್ಗೆ ಏನ್ ಹೇಳ್ತೀವ? ಒಂದ್ ಮಟ್ಟಿಗೆ ಬಂದಿವಿ. ಮೊಮ್ಮಕ್ಕಳು ಸಣ್ಯಾಗಾಗಿ ಹೋದ್ರಿ. ಮತ್ತೆ ನಾವು ದುಡ್ದು ಇದು ಮಾಡಿ ಸಲ್ಯೂಟ್ ಮಾಡಿವ್ರಿ. ಇನ್ನೇನೈತಿ ಮೊಮ್ಮಗಳಿಂದ ಕಾಣಕ್ ನೋಡ್ರಿ. ನಾವು ದುಡ್ಕೊಂಡು ತಿನ್ನೋದ್ರಿ. ಒಂದು ಹೋಟ್ಲ್ ಇಟ್ಟಿದ್ವಿ. ಅದ್ರ ಜೀವನ ಕಳೆದ್ರಿ. ಇದು ದುಡ್ದು ತಿಂದು ಇದಷ್ಟು ಚೆನ್ನಾಗಿ ಮಾಡ್ಕೊಂಡು ಮಾಡಿದ್ರಿ. ಈಗ ಮೊಮ್ಮಗ ದೇಶ ಸೇವೆ ಮಾಡಕ್ ಹೊಂಟಾನ. ಈ ಖುಷಿಲಿಂದ ಏನ್ ಆಶೀರ್ವಾದ ಮಾಡ್ತೀವಿ ಮೊಮ್ಮಗನಿಗೆ? ಯಾವ ತರ ಗೆದ್ದು ಬರ್ಲಿಪ್ಪ, ಖುಷಿಯಿಂದ ನಾವು ಆಶೀರ್ವಾದ ಕೊಡ್ತೀವಿ. ಅರುಣ ಉದಯದಿಂದ ಒಳ್ಳೆ ಅವ್ನು ಯಾವತ್ತಿಗೂ ಬುಕ್ ಹಿಡ್ಕೊಂಡು ಬುಕ್ಕ ಬಿಟ್ಟು ಇರ್ತಿದ್ದಿಲ್ಲ ಅವ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ ಒಂದಿನ ನಮ್ಗೆ ತ್ರಾಸ ಕೊಟ್ಟಿಲ್ಲ. ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಾನೆ ಅಂತ. ನಮ್ಮ ಪರಿಸ್ಥಿತಿ ಅಂದ್ರೆ ಮೊದಲು ಏನು ಹೇಳ್ಕೋಬಾರ್ದು ಆ ಪರಿಸ್ಥಿತಿ ಇತ್ತು ನಮ್ಮದು. ಒಂದು ಯಾವುದೇ ಏನೋ ತಗೋಬೇಕಾದ್ರೂ ಭಾಳ ವಿಚಾರ ಮಾಡಿ ತಗೋತಿದ್ವಿ. ಆದ್ರೆ ನನ್ನ ಮಗ ಅರ್ಥ ಮಾಡ್ಕೊಂಡು ಅದನ್ನ ಮನಸ್ಸಿನಲ್ಲಿ ತಗೊಂಡು ನಮ್ಮ ತಂದೆ ತಾಯಿಗೆ ತ್ರಾಸ ಆಗಬಾರ್ದು ಅಂತೇಳಿ ಅವನು ಓದಲಿಕ್ಕೆ ಪ್ರಯತ್ನ ಪಟ್ಟ. ಯಾವತ್ತಿಗೂ ಪುಸ್ತಕದ ಪ್ರೇಮಿ ಅವ. ಯಾವುದಾದ್ರೂ ಟೈಮ್ ಪುಸ್ತಕಕ್ಕೆ ಹೆಚ್ಚಿನ ವೇಳೆ ಕೊಡ್ತಿದ್ದ. ಉಳಿಕಿದ ವೇಳೆನ ಅಲ್ಲಿ ಇಲ್ಲಿ ಹೋಗೋದೇನೋ ಕಡಿಮೆ ವೇಳೆ ತಗೋತಿದ್ದ. ಪುಸ್ತಕದ ಮಾತ್ರ ವೇಳೆ ಜಾಸ್ತಿ. ಖುಷಿಯಾಗಿದೆ. ನಮ್ಮ ಬಡತನದಲ್ಲಿ ಹರಳಿದ ಪ್ರತಿಭೆ ಅದು. ಒಂದು ಬಹಳ ವಿಚಾರ ಮಾಡ್ಬೇಕಾಯ್ತು. ನಮ್ದು ಕಷ್ಟ ಅರ್ಥ ಮಾಡ್ಕೊಂಡ ನಾವು ಇಲ್ಲಿ ವಿದ್ಯೆ ಒಳಗ ತುಂಬಾ 90ರಾಗ ಬಂದವರು. ನಮ್ಮ ಫಾದರ್ ತೀರ್ಕೊಂಡ್ರು. ನಮ್ಮ ಫಾದರ್ ತೀರ್ಕೊಂಡ ನಮ್ 95ರಾಗ ತೀರ್ಕೊಂಡ್ರು. ನಮ್ಮ ಅಪ್ಪರು ತೀರ್ಕೊಂಡ ನಮ್ಮ ತಾಯಿ ಬಡದು ಚಂದ ಕಾಪಾಡಿ ನಮ್ಗೆ ಮಟ್ಟಕ್ಕೆ ಬೆಳೆಸಿದ್ರು. ನಾನು ಲಾರಿ ಕಿನ್ನರಿಕೆ ಮಾಡಿದೆ. ಬರುವಂತೂ ಕೆಲಸ ಮಾಡಿದ್ದೇನೆ. ಎಲ್ಲ ಮಾಡಿ ಒಂದು SSLCನಾಗ ನಾನು KSRTC ಕಾಲ್ಫಾರ್ಮ್ ಮಾಡಿದೆ. ಅಲ್ಲಿ ನಾನು ಅನುಕೂಲ ಆಗಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿ ಆಯ್ಕೆ ಆದೆ 2008ರಲ್ಲಿ. ಅಲ್ಲಿಂದನೂ ಪರಿಸ್ಥಿತಿ ಗಂಭೀರ ಒಳಗೆ ಬಂತು. ಈಗ ಬರ್ಬರ್ತಾ ಮುಂದೆ ಎಲ್ಲ ಕನ್ಫರ್ಮ್ ಆಗಿಂದ
ನಾವು ಕಾಯಂ ನೌಕರರಾಗಿಂದ ಒಂದ್ ಸ್ವಲ್ಪ ಒಳ್ಳೆ ಪಗಾರ ಬರತಾಗಿ ನಮ್ಮ ಒಂದು ಅಂಗೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಂತೇಳಿ ಅವರು ಪ್ರಯತ್ನ ಪಟ್ಟಾರ. ಅವ್ರ ಪ್ರಯತ್ನಕ್ಕೆಲ್ಲ ನಮ್ ಸದಾ ಬೆಂಬಲ ಇರ್ತದ. ಸಿದ್ದನಗೌಡನ ಕಿರಿಯ ಸಹೋದರ ವರುಣ್ ಕುಮಾರ್ ಈಗ ಬೆಂಗಳೂರಿನಲ್ಲಿ ಬಿಇ ಓದುತ್ತಿದ್ದರೆ ತಂಗಿ ಭಾಗ್ಯಶ್ರೀ ಧ್ಯಾನ್ ಭಾರತಿ ಕಾಲೇಜಿನಲ್ಲಿ PUCಯನ್ನು ಓದುತ್ತಿದ್ದಾಳೆ. ವರುಣ್ ತನ್ನ ಅಣ್ಣನ ಬಗ್ಗೆ ಹೇಳುವುದಾದರೆ, ಅಣ್ಣ ಸದಾ ಪುಸ್ತಕದ ಪ್ರೇಮಿ. ಮನೆಯಲ್ಲಿ ಜಾಗವಿಲ್ಲದಿದ್ದಾಗ ಸರ್ಕಾರಿ ಲೈಬ್ರರಿಗೆ ಹೋಗಿ ಓದುತ್ತಿದ್ದ. ಅಪ್ಪರ ಶ್ರಮಕ್ಕೆ ಅಣ್ಣ ಇಂದು ಪಾದರಕ್ಷೆಯಂತೆ ಆಧಾರವಾಗಿದ್ದಾನೆ. ನಾನು ಕೂಡ ಅಣ್ಣನ ಹಾದಿಯಲ್ಲೇ ನಡೆದು ಅಪ್ಪನ ಮತ್ತೊಂದು ಪಾದರಕ್ಷೆಯಾಗಿ ನಿಲ್ಲುತ್ತೇನೆ ಎನ್ನುತ್ತಾನೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಯಾರೋ ಒಬ್ಬ ಅಣ್ಣ ಮೇಲೆ ಹೋಗಿದ್ದಾನೆ ಅಂತಂದ್ರೆ ಅಬ್ವಿಯಸ್ಲಿ ಎಲ್ಲರಿಗೂ ಖುಷಿ ಕೊಡೋ ವಿಚಾರನ. ಇವಾಗ ಫಸ್ಟ್ ಅಣ್ಣನ ಕಂಗ್ರಾಚುಲೇಷನ್ ಹೇಳ್ತೀನಿ. ಅಣ್ಣನ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ತಂದೆ ಬಗ್ಗೆ ಮಾತಾಡ್ತೀನಿ ನಾನು. ಯಾಕಂದ್ರೆ ಅಪ್ಪ ಎಲ್ಲ ಚಿಕ್ಕ ವಯಸ್ಸಿನಿಂದ ನಮ್ಮ ಅಜ್ಜ ಅವಾಗೆಲ್ಲ ಅವ್ರು ಸಣ್ಣ ವಯಸ್ಸಿದ್ದಾಗ ತೀರ್ಕೊಂಡಿದ್ದಾರೆ ಅಂತ. ಬಟ್ ನಾವೆಲ್ಲ ನಮ್ಗೇನು ಗೊತ್ತಿಲ್ಲ. ನಾವು ಇವಾಗ ಯಾರಿಗಾದ್ರೂ ಓಣಿ ಒಳಗೆ ಮಾತಾಡ್ಸಕ್ ಹೋದ್ವಿ ಅಂದ್ರೆ ನಮ್ಮ ಬಗ್ಗೆ ಹೇಳೋದ್ಕಿನ ಸ್ಟಾರ್ಟಿಂಗ್ ನಿಮ್ಮ ಪಪ್ಪ ನಿಮ್ಮ ಅಮ್ಮ ಭಾಳ ಕಷ್ಟಪಟ್ಟಾರಪ್ಪ, ಈ ಥರ ಇಲ್ಲಿ ಅಲ್ಲಿ ಚಾದ ಅಂಗಡಿ ಇಟ್ಟಾರ, ಅವಾಗ ಪೊಲೀಸರು ರಚಿಸ್ಕೊಡ್ತಿದ್ದಿಲ್ಲ, ಅಂಗಡಿ ಆ ಥರ ಕಿತ್ಕೊಂಡು ಹೋಗ್ತಿದ್ರು. ಮತ್ತೆ ಇಲ್ಲಿ ಆಮೇಲೆ ಹಾಸ್ಟೆಲ್ ಪಕ್ಕ ಚಾದ ಅಂಗಡಿ ಇಟ್ಕೊಂಡಾರ. ಅದಾದ್ಮೇಲೆ ನಿಮ್ಮ ಪಪ್ಪ ಚಾ ಮಾಡ್ಕೊಂತ ಬಜಿ ಈ ಥರ ಎಲ್ಲ ಅಟೆಂಡ್ ಮಾಡ್ಕೊಂತ ನೆಕ್ಸ್ಟ್ ಅವ್ರು ಕಿನ್ನರ್ಕಿಗೆ ಹೋದ್ರು. ಲಾರಿ ಒಳಗೆ ಕಿನ್ನರ್ಕಿ ಹೋಗೋಣ ಹಂಗೆ ಕಂಟಿನ್ಯೂಸ್ ಮಾಡ್ಕೊಂತ ಕನ್ಫರ್ಮ್ ಮಾಡಿದ್ರು KSRTC ಒಳಗೆ. KSRTC ಒಳಗೆ ಅವ್ರಿಗೊಂದು ಡ್ಯೂಟಿ ಜಾಯ್ನ್ ಆಯ್ತು. ಆಗನ 2008 ಒಳಗೆ ಅಪ್ಪ ಜಾಯ್ನ್ ಆದ್ರು. ಜಾಯ್ನ್ ಆಗೋಣ ಅವಾಗೆಲ್ಲ ಬಡತನಕ ತಗಡಿ ಮನಿ ಒಳಗಿದ್ವಿ. ಆ ಟೈಮ್ ಒಳಗ ಅಂದ್ರೆ ಅವಾಗ ಮನಿ ಎಲ್ಲ ಅವಾಗ ಸೋರ್ತಿತ್ತು. ತಗಡ ಸೋರೋ ಹೊತ್ನ್ಯಾಗ ಹೊಸ ತಗಡ್ ಹಾಕಕ್ ಆಗ್ತಿದ್ದಿಲ್ಲ. ಅದೇ ತಗಡಿ ಪ್ಯಾಚ್ ಮಾಡ್ತಿದ್ವಿ ನಾವೆಲ್ಲ. ಸೋರ್ತಿದ್ರ ಬಕೆಟ್ ಇಡೋದು, ಬಕೆಟ್ ನೀರ್ ತುಂಬಿಸಿ ಮತ್ ಬೆಳಗ್ಗೆ ಅದೊಂದ್ಸರಿ ಸ್ನಾನನೂ ಮಾಡ್ತಿದ್ವಿ ಅದ್ರೊಳಗ. ಆ ಟೈಮ್ ಒಳಗ ಆ ಥರ ಎಲ್ಲ ಕಷ್ಟ ಅನುಭವಿಸಿ ಈಗ ಒಂದು ಮಿಟ್ಟಿಗೆ ಬಂದಿದ್ದೀವಿ. ಇದಕ್ಕೆಲ್ಲ ಈಗ ಅಪ್ಪ ಎಲ್ಲ ಭಾಳ ಕಷ್ಟ ಪಡ್ತಾರ. ಅಂಡ್ ಒಂದೊಂದ್ಸಲಿ ನಾವೆಲ್ಲ ಮಲ್ಕೋ ಟೈಮ್ ಒಳಗೆ ಅವರೆಲ್ಲ ಎದ್ದಿದ್ರು. ಹಂಗಂದ್ರೆ ನಾವೆಲ್ಲ ಮಲ್ಕೋತಿದ್ವಿ ನೈಟ್, ಅವರೆಲ್ಲ ಓವರ್ ಟೈಮ್ ಡ್ಯೂಟಿ ಮಾಡ್ತಿದ್ರು ನೈಟ್. ಅಂದ್ರೆ ಇವಾಗೇನೋ ನಮ್ದು ಸ್ಟಡಿ ಓದಿಸ್ಬೇಕಪ್ಪ ಅಂತಂದ್ರೆ ಅಣ್ಣನೆಲ್ಲ ಸ್ವಲ್ಪ ಗೌರ್ಮೆಂಟ್ ಕಾಲೇಜ್ ಒಳಗೆಲ್ಲ ಕಲ್ತಿದ್ದಾನ. ಒಂದ್ ಸ್ವಲ್ಪ ನಮ್ಗೆಲ್ಲ ಪ್ರೈವೇಟ್ ಸ್ಕೂಲ್ ಒಳಗೆಲ್ಲ ಹಾಕಿದ್ರು. ಅವ್ರೇನವರು ನೈಟ್ ಡ್ಯೂಟಿ ಯಾಕೆ ಮಾಡ್ತೀಪ್ಪ, ಡೇ ಮಾಡು ಅಂತ ನಾವು ಅಂದ್ರು. ಇಲ್ಲಪ್ಪ ಒಂದ್ ತಾಸು ಓವರ್ ಟೈಮ್ ಹೆಚ್ಚಿಗೆ ಸಿಕ್ಕರ ಸ್ವಲ್ಪ ಪೇಮೆಂಟ್ ಜಾಸ್ತಿ ಬರುತ್ತಾ, ಈ ತರ ಹೇಳ್ತಿದ್ರು. ಅಂದ್ರೆ ನಾವು ನೈಟ್ ನಾವು ಮಲ್ಕೊಂಡಾಗ ಅವ್ರು ಎಚ್ಚರಿರ್ತಿದ್ರು, ನಾವು ಹಗಲತ್ ಎದ್ದಾಗ ಅವ್ರು ಬಂದು ಮಲ್ಕೋತಿದ್ರು. ಇದೊಂದು ಕಷ್ಟನೂ ಅಪ್ಪ ಎದುರಿಸಿದಾರ. ಇನ್ನ ಇದೆಲ್ಲ ಮುಳ್ಳು ಹಾದಿಯೊಳಗೆಲ್ಲ ಅಪ್ಪ ತಿಳಿದು ಬಂದಿದಾರ. ಈಗ ಅಣ್ಣ ಒಬ್ಬ ಪಾದರಕ್ಷೆ ಆಗಿದ್ದಾನೆ ಒಂದ್ ಕಾಲಿಗೆ, ಇನ್ನೊಂದ್ ಕಾಲಿಗೆ ನಾನು ಆಗ್ಬೇಕಂತ ಆಸೆ ಐತಿ. ಅದನ್ನು ನಾನು ಜಲ್ದಿ ಆಗ್ತೀನಿ. ಸ್ಟಡೀಸ್ ಆಲ್ಮೋಸ್ಟ್ ಆಲ್ ಈ ಮನಿ ಒಳಗೆ ಕಳ್ದಿದ್ದ ಟೈಮ್ಕಿನ್ನ ಜಾಸ್ತಿ ಕಳ್ದಿರೋದ ಲೈಬ್ರರಿ ಟೈಮ್ ಕಳ್ದಾನ. ಅಂಡ್ ಬೆಳಗ್ಗೆ ಎದ್ರೆ ಸಾಕು 4 ಗಂಟೆ ಎದ್ಕಿಸಿಂದು 5 ಗಂಟೆ ಅಷ್ಟರೊಳಗೆ ಗ್ರೌಂಡ್ ಒಳಗಿದ್ದು ರನ್ನಿಂಗ್ ಎಲ್ಲ ಮುಗಿಸಿ ಅದೊಂದು ಗ್ರೂಪ್ ಐತಿ, ಅವರೆಲ್ಲ ಮುಗಿಸಿ ರನ್ನಿಂಗ್ ಮುಗಿಸಿ ಬಂದ್ಮೇಲೆ ಕಾಲೇಜ್ ಟೈಮಿಂಗ್ ಮುಗಿಸಿ ಅದ್ ನಂತರ ಬಂದ್ಮೇಲೆ ಊಟ ಮಾಡಿ ಮತ್ತೆ ಲೈಬ್ರರಿಗೆ ಹೋಗ್ತಿದ್ದ. ಲೈಬ್ರರಿ ಹೋಗಿ ಅಲ್ಲಿ ಹೋದ್ನಂದ್ರೆ ವಾಪಸ್ ಸಾಯಂಕಾಲ ಒಂದ್ ಟೈಮ್ ರನ್ನಿಂಗ್ ಮುಗಿಸ್ಕೊಂಡೆ ಮನಿಗ್ ಬರ್ತಿದ್ದ. ಅಂದ್ರೆ ಅಪ್ಪ ಬರೋ ಟೈಮ್ ಅವ ಬರೋ ಟೈಮ್ ಎರಡು ಸೇಮ್ ಆಗ್ಬಿಟ್ಟಿತ್ತು. ನಾವ್ನೇನ್ ಮನಿಯೊಳಗೆ ಜಾಸ್ತಿ ಏನ್ ಕಲ್ತಿರೋ ಟೈಮ್ ಆಲ್ಮೋಸ್ಟ್ ಲೈಬ್ರರಿ ಹಚ್ಚಿದ್ದ. ಅವನು ಮೊಬೈಲ್ ತಗೊಂಡ್ ಹೋಗಿ ಇಯರ್ಫೋನ್ ಅಲ್ಲೆಲ್ಲ ಲೈಬ್ರರಿ ಹಚ್ಚಿದ್ದ ಅವನು ಹೊರಗಡೆ. ಒಂದ್ಸರಿ ಹಚ್ಚಿದ. ಆ ಟೈಮ್ ಒಳಗೆ ಒಂದ್ಸರಿ ಅಮೌಂಟ್ ಕೊಡೋದಾಗ್ಲಿಲ್ಲ, ಗೌರ್ಮೆಂಟ್ ಲೈಬ್ರರಿ ಒಳಗೆ ಸ್ಟಡಿ ಮಾಡಕ್ ಚಾಲೂ ಮಾಡಿದ. ಇಲ್ಲಿ ಆಲ್ಮಟ್ಟಿ ರಸ್ತೆ ಒಳಗೆ ಕೆಳಗಡೆ ಐತಿ, ಅಲ್ಲಿ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡಿದ ಅವನು. ಖುಷಿ ಆಯ್ತು ವಿಚಾರ ಅಣ್ಣಂದ. ಸಿದ್ದನಗೌಡ 2024 ಜನವರಿಯಲ್ಲಿ ಲಿಖಿತ ಪರೀಕ್ಷೆ ಬರೆದು ಬೆಂಗಳೂರಿನಲ್ಲಿ ದೈಹಿಕ ಪರೀಕ್ಷೆ ಹಾಗೂ ಬೀದರ್ನಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿಸಿದ್ದರು. ಇದೀಗ ಅಂತಿಮವಾಗಿ ಆಯ್ಕೆಯಾಗಿದ್ದು ಡಿಸೆಂಬರ್ 28ರಂದು ಬೆಳಗಾವಿಯ ಸಾಂಬ್ರಾದಲ್ಲಿರುವ ಏರ್ಮನ್ ತರಬೇತಿ ಶಾಲೆಗೆ ತರಬೇತಿಗೆ ತೆರಳಲಿದ್ದಾರೆ. ದೇಶದ ಏಕೈಕ ಅಗ್ನೇಯ ವೀರವಾಯು ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆಯಲಿರುವ ಸಿದ್ದನಗೌಡನಿಗೆ ಊರಿನ ಜನರೆಲ್ಲರೂ ಹಾರೈಸುತ್ತಿದ್ದಾರೆ. ಬಡತನವನ್ನೇ ಸವಾಲಾಗಿ ಸ್ವೀಕರಿಸಿ ಸಾಧನೆ ಮಾಡಿದ ಸಿದ್ದನಗೌಡನ ಈ ಕತೆ ದಾರಿ ತಪ್ಪುತ್ತಿರುವ ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಲಿ. ಕಷ್ಟದ ಹಾದಿಯಲ್ಲಿ ನಡೆದು ಕನಸಿನ ಶಿಖರ ಏರಿದ ಸಿದ್ದನಗೌಡ ತಂಗಡಗಿಯವರ ದೇಶ ಸೇವೆಯ ಪಯಣ ಸುಖಕರವಾಗಿರಲಿ. ಮುದ್ದೇಬಿಹಾಳದ ಈ ಪ್ರತಿಭೆ ಭಾರತೀಯ ವಾಯುಸೇನೆಯಲ್ಲಿ ಧ್ರುವತಾರಿಯಾಗಿ ಬೆಳಗಲಿ ಎಂದು ನಾವೆಲ್ಲರೂ ಹಾರೈಸೋಣ. ಜೈ ಹಿಂದ್, ಜೈ ಭಾರತ್.
ಓದ್ಬೇಕಪ್ಪ ಅಂತಿರಲ್ಲ ಅವ್ರು 10th ಆದವರು ಆಗ್ಬೋದು, PUC ಆದ್ರೆ ಸ್ವಲ್ಪ ಹೆಚ್ಚಿನ ಪೋಸ್ಟ್ ಇರ್ತೈತಿ. 10th ಆದವರು ಸ್ವಲ್ಪ ಕಡಿಮೆ ಅಂದ್ರೆ ಒಟ್ಟು ದೇಶ ಸೇವೆ ಹೆಚ್ಚು ಕಡಿಮೆ ಏನು ಇರಲ್ಲ. ಅದ್ ಹೇಳ್ಬೇಕನ್ನಿಸ್ತು ಹೇಳಿದೆ. ನೆಕ್ಸ್ಟ್ 10th PUC ಮುಗಿದವ್ರು ಅಪ್ಲೈ ಮಾಡ್ಬೋದು, ಮಾಡ್ರಿ. ಅಂದ್ರೆ ವಯಸ್ಸು 21 ಲಾಸ್ಟ್ ಐತಿ, 20-21 ಲಾಸ್ಟ್ ಡೇಟ್ ಇದಾಗತ್ತೆ. ಸೈನ್ಸ್ ಮಾಡಿದವರಿಗೂ ಬೇರೆ ಬ್ರಾಂಚ್ ಅದಾವ್ರಿ, ಆರ್ಟ್ಸ್ ಮಾಡಿದವ್ರಿಗೂ ಬೇರೆ ಬ್ರಾಂಚ್ ಅದಾವ. ಎಲ್ಲರೂ ಅಪ್ಲೈ ಮಾಡ್ಬೋದು ಅದಕ್ಕೆ. ಆರ್ಟ್ಸ್ ಮಾಡಿದವರಿಗೆ ನಾರ್ಮಲ್ ಡ್ಯೂಟಿ ಇರ್ತಾವ, ಜನರಲ್ ಡ್ಯೂಟಿ ಹಿಂಗ್ ಇರ್ತಾವ್ರಿ. ನೆಕ್ಸ್ಟ್ ಸೈನ್ಸ್ ಮಾಡಿದವ್ರು ಟೆಕ್ನಿಕಲ್ ಫೀಲ್ಡ್ನಾಗ ಹೋಗ್ತಾರ್ರಿ. ಅದ್ರ ಸಂಬಂಧ ಸೈನ್ಸ್ ಆರ್ಟ್ಸ್ ಮಾಡಿದವ್ರು ಇಬ್ರು ಹೋಗ್ಬೋದ್ರಿ. ಹಂಗೇನ್ ಬರೀ ಸೈನ್ಸ್ ಮಾಡಿದವ್ರು ಹೋಗ್ಬೇಕಪ್ಪ ಏರ್ಫೋರ್ಸ್ಗೆ ಹಂಗಂತ ಏನೂ ಇಲ್ಲ. ಆರ್ಟ್ಸ್ ಮಾಡಿದವರು ಬರ್ಬೋದು ಇದ್ರೊಳಗ. ಏರ್ಫೋರ್ಸ್ ಒಳಗ ಅವರು GD ಅಂತ ಕೊಟ್ಟಾರ, ಮೆನ್ಷನ್ ಮಾಡಿದಾರ ಅಡ್ಮಿಟ್ ಕಾರ್ಡ್ ಒಳಗ. ಇದು ಕಾಲ್ ಆಫ್ ಲೆಟರ್, ಜಾಯಿನ್ ಲೆಟರ್ ಒಳಗ. ಅಲ್ಲಿ ಟ್ರೈನಿಂಗ್ ಒಳಗೆ ಡಿವೈಡ್ ಮಾಡ್ತಾರ ಪ್ರತಿಯೊಬ್ಬರಿಗೆ. ಅಂದ್ರೆ ಯಾರ್ಯಾರಿಗೆ ಎದ್ರಾಗ ಇಂಟ್ರೆಸ್ಟ್ ಐತಿ. ಕ್ಲರ್ಕ್ ಕಂಪ್ಯೂಟರ್ ವ್ಯವಹಾರ ಬರ್ತಾರೆ, ಕ್ಲರ್ಕ್ ಡಿವೈಡ್ ಮಾಡ್ತಾರೆ. ನೆಕ್ಸ್ಟ್ ಡ್ರೈವರ್ಸ್, ಮೆಕ್ಯಾನಿಕ್ಸ್ ಹಿಂಗೆಲ್ಲ ಬ್ರಾಂಚ್ಗಳು ಇರ್ತಾವ. ಅಲ್ಲಿ ಡಿವೈಡ್ ಮಾಡ್ಕೇಸಿ ಕೊಡ್ತಾರೆ ಟ್ರೇಡ್. ಈ ಸದ್ಯಕ್ಕೆ ಜಾಯ್ನಿಂಗ್ ಲೆಟರ್ ಬಂದೈತಿ. ಅಲ್ಲಿ ಟ್ರೈನಿಂಗ್ ಒಳಗೆ ಗೊತ್ತಾಗುತ್ತೆ ನಮ್ಗೆ ಟ್ರೇಡ್ ಯಾವ ಸಿಗುತ್ತೆ ಅಂತ. ನಿನ್ಗೆ ಏನಾಗಬೇಕಂತ ಆಸೆ ಒಳಗಡೆ ಜಾಯ್ನ್ ಆಗ್ತಿಲ್ಲ? ನಿನ್ ಕನಸು ಏನಿದೆ? ನನ್ನ ಕನಸು ಅದ್ರೊಳಗೆ ಜಾಯ್ನ್ ಆಗಿಂದ ಅಗ್ನಿವೀರ್ ಒಳಗೆ ನನ್ನ ಕನಸು ಪೈಲಟ್ ಆಗ್ಬೇಕನ್ನೋ ಆಸೆ ಐತಿ. ಪೈಲಟ್ ಆಗ್ತೀನಿ. ಅಲ್ಲಿನೂ ಒಂದು ಎಕ್ಸಾಮ್ ಬರೀ ಅಟೆಂಪ್ಟ್ ಮಾಡ್ಬೇಕಾಗತ್ತೆ. 4 ವರ್ಷ ಆಗಿಂದ ಎಕ್ಸಾಮ್ ಅಟೆಂಪ್ಟ್ ಮಾಡ್ತೀನಿ, ಕ್ಲಿಯರ್. ಮೊಬೈಲ್ ಯೂಸ್ ಮಾಡೋ ಸದ್ಯಕ್ಕೆ ಅಂದ್ರೆ ಅವಾಗ ಚಂದ ಅನ್ಸುತ್ತೆ, ಟೈಮ್ ಎಲ್ಲ ವೇಸ್ಟ್ ಮಾಡಾಗ. ವಾಪಸ್ ಆಮೇಲೆ ಏಜ್ ಎಲ್ಲ ಮುಗಿದಿಂದ ವಾಪಸ್ ಆಮೇಲೆ ಯಾವ ನೌಕರಿ ಸಿಗ್ಲಿಕ್ಕಂದ್ರೆ ಒಂಥರ ಏನೋ ಅವಾಗ ಓದಿತ್ತಲ್ಲಪ್ಪ ಅಂದ್ಕೇಶ್ ಅವಾಗ ವಿಚಾರ ಮಾಡೋಕೆ ಮೊದ್ಲೇ ಈಗ ಸ್ವಲ್ಪ ಮೊಬೈಲ್ ಯೂಸ್ ಮಾಡ್ಕೋರಿ. ಚಂದ ಆನ್ಲೈನ್ ಕ್ಲಾಸಸ್ ಎಲ್ಲ ರಗಡೆ ಇರ್ತಾವ, ಅದ್ರಾಗ ಕೇಳ್ಕೊರಿ, ಓದ್ರಿ. ನೋಟ್ಸ್ ಮಾಡ್ಕೊರಿ, ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊರಿ, ಶಾರ್ಟ್ ನೋಟ್ಸ್ ಮಾಡ್ಕೊರಿ. ಅಲ್ಲಿ ಬುಕ್ ತರಿಸ್ರಿ ಬ್ಯಾಡ ಅನ್ನಲ್ಲ. ಬುಕ್ಕಿನ ಬೆಟರ್ ಯೂಟ್ಯೂಬ್ ಕ್ಲಾಸಸ್ ಕೇಳ್ಕೇಸಿ ನಿಮ್ಗೆ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಒಂದು ಸಪ್ರೇಟ್ ಸಬ್ಜೆಕ್ಟ್ ಒಂದು ಬುಕ್ ನೋಟ್ಸ್ ಮಾಡ್ಕೊಂಡು ಕೇಸಿ ಓದ್ಕೋರಿ ಅನ್ಕೇಶ್